ಹೊಸ ವರ್ಷದಲ್ಲಿ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಎದುರಾಗಿದೆ. ಮುಂದಿನ 6 ತಿಂಗಳು ಮುಷ್ಕರ ಮಾಡದಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನೋಡಿ, ಈಗ ಹೋರಾಟವನ್ನು ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಸಾರಿಗೆ ನೌಕರರು. ಬಹಳ ಬೇಡಿಕೆ ಇದ್ವು ಅವರದು. ಹಲವು ಸುತ್ತಿನ ಸಭೆಗಳನ್ನು ಕೂಡ ಮಾಡಿದ್ರು. 6 ತಿಂಗಳ ಯಾವುದೇ ಮುಷ್ಕರ ಮಾಡಂಗಿಲ್ಲ, ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರದಿಂದ ನೋಟಿಫಿಕೇಶನ್ ಇದು. ಎಂತಹ ಸಂದರ್ಭದಲ್ಲೂ ಕೂಡ ಮುಷ್ಕರ ಮಾಡಬಾರ್ದು ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಈ ಹಿಂದೆ ಅಧಿಸೂಚನೆ 3/12/2025 ಕೊನೆಯಾದಂಥ ಹಿನ್ನೆಲೆಯಲ್ಲಿ ಇಂದಿನಿಂದ ಮತ್ತೆ 6 ತಿಂಗಳವರೆಗೆ ಮುಷ್ಕರವನ್ನು ನಿರ್ಬಂಧಿಸಿ ಸರ್ಕಾರದಿಂದ ಆದೇಶ ಬಂದಿದೆ. ಉಲ್ಲಂಘಿಸಿದ್ರೆ ಎಸ್ಮಾ ಜಾರಿ ಮಾಡ್ತಾರೆ. ಎಸ್ಮಾ ಜಾರಿ ಆದರೆ ಮುಗಿಯಿತು, ಅವರ ನೌಕರಿ ಹೋಗುವಂಥ ಸಾಧ್ಯತೆಗಳಿರ್ತವೆ, ಜೊತೆಗೆ ಕೇಸ್ ಹಾಕುವಂಥ ಸಾಧ್ಯತೆಗಳಿರ್ತವೆ. ಆದೇಶದ ಪ್ರತಿಯನ್ನು ಸಂಸ್ಥೆಯ ಎಲ್ಲ ಘಟಕಗಳು ನೌಕರರ ಗಮನಕ್ಕೆ ತರುವಂತೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ನೋಡಿ, ಈ ಹಿಂದೆ BJP ಸರ್ಕಾರ ಇದ್ದಾಗ ಮುಷ್ಕರ ಮಾಡಿದ್ರು. ಭಾಳ ದೊಡ್ಡ ಸಮಸ್ಯೆ ಆಗಿತ್ತು ಜನರಿಗೆ. ಬಸ್ಸೇ ಇರಲಿಲ್ಲ, ಪ್ರೈವೇಟ್ ಬಸ್ ಕರೆಸಿದ್ರು. ಅವ್ರು ಹಿಗ್ಗಾಮುಗ್ಗ ರೇಟ್ಗಳನ್ನ ಜಾಸ್ತಿ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಕೂಡ ಅದರ ಬಿಸಿ ತಟ್ಟುವಂಥ ಎಲ್ಲ ಲಕ್ಷಣಗಳಿತ್ತು. ಅದಾದಮೇಲೆ ಸಿದ್ದರಾಮಯ್ಯನವರು ಅಲರ್ಟ್ ಆದರು. ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಸಭೆ ಕರೆದ್ರು. ಅದಾದಮೇಲೆ ಅವ್ರನ್ನ ಮನವೊಲಿಸಿದ್ರು. ಈಗ ಮತ್ತೆ ಅವರು ಹೋರಾಟಕ್ಕೆ ಅಣಿಯಾಗಿದ್ದರು. ಈಗ ಏನಾದರೂ ಒಂದೇ ದಿನ ಮುಷ್ಕರ ಮಾಡಿದರೆ ಅದು ಸರ್ಕಾರಕ್ಕೂ ಕೂಡ ಒಂದು ನಷ್ಟ ಆಗುತ್ತೆ, ಆದಾಯ ಕೂಡ ಹರಿದು ಬರೋದಿಲ್ಲ. ಅದರ ಜೊತೆಗೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. 6 ತಿಂಗಳು ಕಟ್ಟುನಿಟ್ಟಿನ ಒಂದು ಆದೇಶ ಇದು. ಒಂದು ರೀತಿ ಕಟ್ಟಪ್ಪಣೆ ಇದ್ದಂಗಿದು. ಇದನ್ನು ಏನಾದರೂ ಮೀರಿದರೆ ಸರ್ಕಾರ ತನ್ನಲ್ಲಿರುವಂಥ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೆ. ಎಸ್ಮಾವನ್ನು ಜಾರಿ ಮಾಡಲಾಗುತ್ತೆ. ನೋಡಿ, ಈಗ ಸಾರಿಗೆ ನೌಕರರ ಬೇಡಿಕೆಗಳು ಅಂತ ಹೇಳಿದ್ರೆ ಅವ್ರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ, ಆಮೇಲೆ ಸೇವಾ ಭದ್ರತೆ, ಅದರ ಜೊತೆಗೆ ಕೆಲವೊಂದಿಷ್ಟು ಆರೋಗ್ಯ ಸೌಲಭ್ಯಗಳನ್ನು ಕೊಡಬೇಕು ಅಂತ, ಕೆಲವೊಂದಿಷ್ಟು ಈ ಇನ್ಶೂರೆನ್ಸ್ ಪಾಲಿಸಿಗಳಾಗಿರ್ಬೋದು, ಇದರ ಬಗ್ಗೆನೂ ಕೂಡ ಅವರು ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ರು. ಅದನ್ನು ಹೊರತುಪಡಿಸಿದರೆ ಈ ಹಿಂದೆ ಏನು ಸುಮಾರು ಒಂದು 9 ಬೇಡಿಕೆ ಇದ್ದವಲ್ಲ, ಅದೇ ಥರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅವ್ರಿಗೆ ಸಪ್ರೇಟ್ ಆದಂಥ ಕೆಲವೊಂದಿಷ್ಟು ಕಾನೂನುಗಳಿದ್ದಾವೆ. ಅದೇ ಮಾದರಿಯಲ್ಲಿ ಕೂಡ ನಮಗೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥ ಕೂಗು ಸಾರಿಗೆ ನೌಕರರು ಎತ್ತಿದ್ರು. ಮತ್ತು ಸುಬ್ಬಾರೆಡ್ಡಿ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ದರು. ಆಗ ಸಂಧಾನ ಸಭೆ ಕೆಲವು ಸಲ ಸಫಲ ಆಗಿತ್ತು, ಕೆಲವು ಸಲ ವಿಫಲ ಆಯಿತು. ಅವರು ಕೂಡ ಸರ್ಕಾರದ ಒತ್ತಡಕ್ಕೆ ಮಣಿದಿದ್ರು. ಒಂದೇ ಸಾರಿಗೆ ಎಲ್ಲ ಬೇಡಿಕೆಯನ್ನು ಈಡೇರಿಸೋಕ್ಕೆ ಆಗಲ್ಲ ಅನ್ನುವಂಥ ವಿಚಾರವನ್ನು ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು.